ಉಪ್ಪಿಟ್ಟು ತಿನ್ರಿ ಬರ್ರಿ, ಉಪ್ಪಿಟ್ಟು ತಿನ್ರಿ ಅಷ್ಟೇ. ತಿನ್ನಾಕ ಬರ್ರಿ, ನಾವು ಹೋಗೋದು ಉಪ್ಪಿಟ್ಟು ತಿನ್ನಾಕ ಅಷ್ಟೇ ರೀ. ಯಾವ ಸರ್ಕಾರ ಬಂದರೂ ಏನೂ ಮಾಡಂಗಿಲ್ಲ ನಮ್ಮೂರಿಗೆ. ಬಡವರು ಮಿಡ್ಲ್ ಕ್ಲಾಸ್ನವರ ಸಾಯೋದು, ಶ್ರೀಮಂತರಿಗೆ ಅಂತೂ ಈ ಬಾಗಲಕೋಟೆಗೆ ಏನು ಫರಕ್ ಬೀಳಂಗಿಲ್ಲ. ಅವ್ರು ಬಂದ್ರೆ ಏನು ಇವ್ರು ಬಂದ್ರೆ ಏನು, ಈ ರೋಡ್ ಒಂದು 10 ವರ್ಷ ಆಯ್ತು ಈ ರೋಡ್ ಹಿಂಗೆ ಐತಿ. ನಾವು ಬರ್ಲಿ ಚೋಳು ಬರ್ಲಿ ಹಂಗ ಮಕ್ಕಳ ಮರನ್ನ ಕಟ್ಕೊಂಡು ಹಂಗ ಜೀವನ ಮಾಡೋದು ನಾವು. ಬರ್ತಾರೆ, ಪ್ರಚಾರ ಮಾಡ್ತಾರೆ, ಹಣ ಕೊಡ್ತಾರೆ, ಹೋಗ್ತಾರೆ, ಮತ್ತೇನಿಲ್ಲ ಅಲ್ಲಿ. ಸುಮ್ಮ ಓಣಿ ಬಿಟ್ಟು ಆ ಕಡೆ ಸುಡುಗಾಡು ಸೇರೋ ಸಲುವಾಗೈತಿ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ನನ್ನ ಜೊತೆ ಕ್ಯಾಮ್ರಾಮನ್ ರಘು RD ಇದ್ದಾರೆ. HY ಮೇಟಿ ಅವರ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣ ಸಾಕಷ್ಟು ರಂಗೇರಿರುವಂಥದ್ದು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಸ್ಪರ್ಧೆ ಇರುವಂಥದ್ದು. ಈ ಉಪಚುನಾವಣೆಯಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಜನ ಹೇಗೆ ಸ್ವೀಕರಿಸಿದ್ದಾರೆ, ಉಪಚುನಾವಣೆಗೆ ಜನ ಮತದಾರರು ಏನು ಹೇಳ್ತಾರೆ, ಕ್ಷೇತ್ರದ ಸಮಸ್ಯೆ ಏನಿದೆ, ಅಭಿವೃದ್ಧಿ ಆಗಿದೆಯೋ ಇಲ್ವೋ, ರಾಜಕೀಯ ನಾಯಕರ ಸಂಚಾರ ಏನು, ಪ್ರಚಾರದ ಸಂಚಾರ ಭರಾಟೆ ಹೇಗಿದೆ, ಜನ ಕ್ಷೇತ್ರದ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ, ಸಮಸ್ಯೆ ಏನಿದೆ, ಇವೆಲ್ಲವನ್ನು ಕೂಡ ಜನರ ಮತ್ತು ಮತದಾರರನ್ನ ಮಾತಾಡಿಸಿ ನಿಮ್ಮ ಮುಂದೆ ಇಡೀ ಕ್ಷೇತ್ರದ ಒಂದು ರಿಪೋರ್ಟನ್ನು ಇಡ್ತೀವಿ. ಈಗ ಬಾಗಲಕೋಟೆ ನವನಗರದಲ್ಲಿದ್ದೇನೆ. ಉಪಚುನಾವಣೆ ಬರ್ತಾ ಇದೆ. ಸೊ ಒಂದು ಉಪಚುನಾವಣೆನ ನೀವು ಯಾವ ರೀತಿ ನೋಡ್ತೀರಾ ಮತ್ತು ಇಲ್ಲಿ ಕ್ಷೇತ್ರ ಸಮಸ್ಯೆ ಯಾವ ರೀತಿ ಇದೆ? ಸಮಸ್ಯೆಗಳಂತೂ ನಡೀತಾ ಇದೆ ಸರ್, ಏನು ತೊಂದಿಲ್ಲ. ಅಭಿವೃದ್ಧಿ ಸ್ವಲ್ಪ ಆಗ್ತಾ ಇದೆ. ಇನ್ನು ತುಂಬ ಅಭಿವೃದ್ಧಿ ಆಗಬೇಕು. ಏನಾದರೂ ನಮ್ಮಲ್ಲಿ ಬಾಗಲಕೋಟೆಲ್ಲ ನವನಗರದ ದೊಡ್ಡ ನಮಗೆ BTD ಮುಳುಗಡೆ ದೊಡ್ಡ ಸಮಸ್ಯೆ ಇದೆ. 3ನೇ ಯೂನಿಟ್ಟು ಆದಷ್ಟು ಬೇಗ ಶಿಫ್ಟ್ ಆಗಬೇಕು. ಪ್ರತಿ ಸಲ ಬಂದಾಗೆಲ್ಲ ಕೂಡ ಹೇಳ್ತಾ ಹೇಳ್ತಾ ಇರ್ತಾರೆ ಅದನ್ನು. ಏನು ನಮ್ಮ 3ನೇ ಯೂನಿಟ್ಟು ನಮ್ಗೆ ಶಿಫ್ಟ್ ಆದರೆ, ಯಾಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಮಾರ್ಕೆಟ್ ಎಲ್ಲ ಅಲ್ಲೇ ಏನಂತಾರೆ ಇಲ್ಲ ಸ್ವಲ್ಪ ಅಲ್ಲಿ ಸ್ವಲ್ಪ ಓಲ್ಡ್ ಬಾಗಲಕೋಟೆ ಬಸ್ ಇಲ್ಲಿ ನವನಲ್ಲಿ ಹರಿದಂಚಗಳು. ಸರ್ ಸಿಂಪತಿ ಏನಾದರೂ ಈ ಸರಿ ಆ ಥರದ್ದು ಏನಿದೆಯಾ? HY ಮೇಟಿ ಶಾಸಕ ನಿಧನ ಏನಿಲ್ಲ ಸರ್, ನೋಡ್ಬೇಕು. ಹಾಗೆ ನಂದಂಗೆ ಅನಿಸಿಕೆ ಇಲ್ಲ ಅಂತ ಅನಿಸುತ್ತೆ. ನಾನೀಗ ಹೋಟೆಲ್ ಒಳಗಡೆ ಹೋಗ್ತೀನಿ. ಹೋಟೆಲ್ ಒಂದಷ್ಟು ಜನ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ ಮಧ್ಯಾಹ್ನದ ಊಟವನ್ನು. ಈ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಚುನಾವಣೆ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ಅಂತ. ಸರ್ ಈಗ ಇಲ್ಲಿ ಚುನಾವಣೆ ಬರ್ತಾ ಇರೋದು ಏನು ಸಮಸ್ಯೆ ಏನಿದೆ ಮತ್ತು ಅಥವಾ ಎಲ್ಲರೂ ಅಭಿವೃದ್ಧಿ ಆಗಿದೆ, ಆ ಚುನಾವಣೆ ಯಾವ ರೀತಿ ಇದೆ ಕಣ, ನೀವು ಯಾವ ರೀತಿ ಹೇಳ್ತಾರೆ? ಸದ್ಯಕ್ಕಂತೂ ಈಗ 2-3 ವರ್ಷದಿಂದ ಅಭಿವೃದ್ಧಿ ಅಂತೂ ಏನೂ ಆಗಿಲ್ಲ. ಈಗ ಸದ್ಯಕ್ಕೆ ಇಲೆಕ್ಷನ್ ಅಭಿವೃದ್ಧಿ ಬೇಕಾದರೆ ವೀರಣ್ಣ ಚರಂದ್ರ ಬಡವ್ರಿಗೆ ಹಾಕಬೇಕು. ನಿಮ್ಮ ಅಭಿವೃದ್ಧಿ ಬೇಡ ಕಾಂಗ್ರೆಸ್ಸಿಗೆ ಸರ್. ಈಗ ಚುನಾವಣೆ ಮ್ಯಾಟ್ರಿಗೆ ಬಂದಿದ್ದಾರೆ ಸರ್. ಪ್ರತಿ ವರ್ಷನೂ ನೋಡಾಕ್ತೀವಿ ಸರ್. ಓಟ್ ಹಾಕೊಂಬಂದೆಲ್ಲ ಪೂರಾ ಇಂಟ್ರೆಸ್ಟ್ ಕೊಟ್ಟು ಹಂಗೆ ಹಾಕ್ತೀವಿ ಸರ್. ಓಟ್ ಹಾಕಿದ ಮೇಲೆ ಒಂದು ವರ್ಷ ಆದಮೇಲೆ ಯಾರಿಗೆ ಪಬ್ಲಿಕ್ಕಿಗೆ ಇದು ಮಾಡೋಂಗಿಲ್ಲ ಸರ್ ನಮಗೆ. ಹಂಗಾಗಿ ಯಾರಿಗೆ ಹೆಲ್ಪ್ ಮಾಡೋದಾದ. ಈಗ ಹಿಂದಿನ ಕೇಸೆಲ್ಲ ಆಗಿದ್ದಾಗ ಮುಚ್ಚಾಕ್ಬಿಡ್ತಾರೆ ಸರ್. ಅದ್ರ ಬಗ್ಗೆ ಯಾರಿಗೂ ಇಲ್ಲ ತಂಗಿಲ್ಲ ಏನಿಲ್ಲ. ನಾವು ನಮ್ಮ ಜನದ ತಪ್ಪೇ ಸರ್. ಒಂದು ಸ್ವಲ್ಪ ಫಸ್ಟ್ನಾಗ ನೋಟಿಗೆ ಓಟ್ ಹಾಕ್ಬಿಡ್ತಾರೆ ಸರ್. ಯಾರು ಹಂಗೆ ಚಲೋ ಅಭ್ಯರ್ಥಿ ಇದ್ದಾರೆ ಅದನ್ನೇ ನೋಡಿ ಓಟ್ ಹಾಕ್ತಾರೆ ಸರ್. ನಮಗೇನು ಅದ್ರ ಬಗ್ಗೆ ಅಷ್ಟೇ ಓಟದ ಏನು ಇಂಟ್ರೆಸ್ಟ್ ಇಲ್ಲ ಸರ್. ಸಮಸ್ಯೆಗಳು ನಿಮಗೆ ಉದ್ಯೋಗ ಸೃಷ್ಟಿ ಅವೆಲ್ಲ ಆಗ್ತಾ ಇದೆಯಾ? ಸಮಸ್ಯೆ ಇಲ್ಲ ಸರ್. ಮೊನ್ನೆ ಧಾರವಾಡದಾಗ ಸರ್ ಎಷ್ಟು 2 ವರ್ಷಕ್ಕೊಂದು ಕಾಲ್ಫಾರ್ಮ್ ಆತಂದ್ರೆ ಪಾಪ ಅವ್ರು ಹುಡುಗರು 4 ವರ್ಷ ಕೂತು ಓದ್ತಿರ್ತಾರೆ ಸರ್. ಅವ್ರಿಗೆಲ್ಲ ಪಾಪ ಯಾರು ನ್ಯಾಯ ಕೊಡ್ತಾರೆ ಸರ್. ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ ಅಂದ್ರೆ ಒಟ್ಟರು ಕೂಡ ಸ್ಟ್ರೈಕ್ ಮಾಡ್ತೀವಿ ಸರ್. ಸ್ಟ್ರೈಕ್ ಮಾಡಿದ್ರೆ ಏನಂತಾರೆ, ಆಮೇಲೆ ನಾವೆಲ್ಲ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿದ್ಮೇಲೆ ಎಲ್ಲ ನಾವೆಲ್ಲ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ ಸರ್. ಅದಾದ್ಮೇಲೆ ಮತ್ತೆ ಅದು ಸ್ಟ್ರೈಕ್ ಆದ್ಮೇಲೆ ಮುಗಿತು ಸರ್. ಮತ್ತೆ ಯಾರಾದ್ರೆ ಆತ್ಮಹತ್ಯೆ ಮಾಡ್ಕೋತಾರೆ, ಮತ್ತು ಊರ್ಲಕ್ಕೊಂದು ಸರ್. ನಿಮ್ಗೆ ಗೊತ್ತಾಗಿದೆ ಸರ್. ಹಿಂಗಾರು ಊರ್ಲಕ್ಕೊಂದ್ರೆ ಪಾಪ ಹುಡುಗರು ಅಷ್ಟೆಲ್ಲ ಓದಿ ಏನು ಸರ್. ಎಲ್ಲರೂ ಏನಾರು ಒಂದು ಮಾಡ್ಬೇಕಂತ ಶಿಕ್ಷಣ ಅಲ್ಲ ಸರ್ ಎಲ್ಲದಕ್ಕೆ ಕಾರಣ. ಅಷ್ಟೆಲ್ಲ ಆದರೂ ಮತ್ತು ಇವ್ರು ಏನೋ ಇದು ಮಾಡೋಂಗಿಲ್ಲ. ಅದ್ರ ನಮ್ಗೆ ವೋಟಿಂಗ್ ಮೇಲೆ ಅಷ್ಟೇ ಇಂಟ್ರೆಸ್ಟ್ ಇಲ್ಲ ಸರ್. ಅದ್ರ ಮೇಲೆ ಏನೋ ನಮ್ಗೆ ಅಷ್ಟೇ ಇಂಟ್ರೆಸ್ಟ್. ಚುನಾವಣೆ ಅಂತೂ ನೋಡಿ ಸರ್, ಈಗ ಮೊದಲಿಂತರೂ 3 ವರ್ಷಲಿಂತ ಏನು ಬದಲಾವಾಗಿಲ್ಲ. ಆದರೆ ಸ್ವಲ್ಪ ಬರೀ ಇದು ಅಭಿವೃದ್ಧಿ ಕೆಲಸ ಏನಾಗ್ಯಾವ ಸ್ವಲ್ಪ, ಅದು ಸ್ವಲ್ಪ ನಮಗೆ ಸಪೋರ್ಟ್ ಆಗಿದೆ. ಆದರೆ ನಮ್ಮ ಮಾರ್ಕೆಟ್ ಅಂತೂ ಪೂರ್ತಿ ಜೀರೋ ಇದೆ ಸರ್. ವ್ಯಾಪಾರ ಇಲ್ಲ, ಹಳ್ಳಿ ಜನ ಬರಲ್ಲ, ಏನಿಲ್ಲ. ಎಲ್ಲ ಬಾಗಲಕೋಟೆ 3 ಪಾಲಾಗಿದೆ. 3 ಪಾಲಾಗಿದೆ. ಹಾಂ, ನವನಗರ, ಬಾಗಲಕೋಟೆ, ವಿದ್ಯಾಗಿರಿ, ಇಲ್ಲಿ 3 ಸರ್ಕಲ್ ಆಗಿದೆ. 3 ಸರ್ಕಲ್. ಸರ್ ಸಿಂಪತಿ ಏನಾದರೂ ಬರುತ್ತಾ ಉಪಚುನಾವಣೆಯಲ್ಲಿ? ಇಲ್ಲ ಸರ್, ಅಷ್ಟು ಐಡಿಯಾ ಇಲ್ಲ. ಓಕೆ. ಈ ಮುಸ್ಲಿಂ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ದಾವಣಗೆರೆಯಲ್ಲಿ ಇದೆಯಲ್ವಾ? ನಿಮ್ಗೆ ಅನಿಸುತ್ತೆ ಕಾಂಗ್ರೆಸ್ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟಿಲ್ಲ ಅನ್ನೋದು? ಅಲ್ಲಿ ಅದಾರ ಸರ್, ಅವರು ಹಿರಿಯರು ಅದಾರ. ಅವ್ರು ಏನು ಮಾಡ್ತಾರೆ ಅವ್ರ ಮೇಲೆ ಬಿಟ್ಟಿದ್ದು. ಹಾಂ, ಅಲ್ಲಿಂದ ನಮಗೇನು ಜಾತಿ ಮಾಹಿತಿ ಇಲ್ಲ. ಹಾಂ ಸರ್. ಬಟ್ ಈ ಬಾರಿ ಚುನಾವಣೆ ಹೆಂಗೆ ನಡೀತಾ? ಜೋರ ನಡೀತಾ ಇದೆಯಾ? ಇದೆ ಸರ್, 2 ಇದೆ 50-50 ಇಲ್ಲಿ ಬಾಗಲಕೋಟಿನಲ್ಲಿ.
ಆಗ್ಬೇಕು ಸರ್. ನಮ್ಮ ಬಾಲ್ಕೋಟೆಯಲ್ಲಿ ಯಾರು ಬಂದರೂ ಬಿಸ್ನೆಸ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅದೊಂದು ಆಗಬೇಕು. ಯಾರು ಬಂದರೂ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ. ಈಗೇನೋ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಅದೊಂದು ಚಲೋ ಒಂದು 4,000 ಮಂದಿಗೆ ಉದ್ಯೋಗ ಆಗುತ್ತದೆ. ಅದರಿಂದ ಸುತ್ತಮುತ್ತ ಸರೌಂಡಿಂಗ್ ಸ್ವಲ್ಪ ಎಲ್ಲ ಬಿಸ್ನೆಸ್ ಇದಾಗುತ್ತೆ. ಬಿಜೆಪಿ ಫೈಟ್ ಜೋರಾಗಿದೆಯಾ? ಫೈಟ್ ಜೋರಾಗುತ್ತೆ ಸರ್. ಅವ್ರದ್ದು ನಶೀಬ್ ಯಾವ್ದಾಗ 50-50 ಫೈಟ್ ಆಗುತ್ತೆ ಸರ್. ನಾನೀಗ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಸಮೀಪ ಜಂಕ್ಷನ್ನಲ್ಲಿದ್ದೇನೆ. ಇಲ್ಲೂ ಕೂಡ ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ವ್ಯಾಪ್ತಿಗೆ ಬರುವಂಥದ್ದು. ಇಲ್ಲಿ ಒಂದಷ್ಟು ಜನರು ಮಾತಾಡ್ತೋಣ. ಎಲ್ಲ ರೋಡ್ ವರ್ಕ್ ಆಗ್ಬೇಕು, ಎಲ್ಲ ಜನರಿಗೆ ಅನುಕೂಲ ಆಗ್ಬೇಕಾಗೈತಿ, ಎಲ್ಲ ಥರ ಚಲೋ ಆಗ್ಬೇಕು. ಚುನಾವಣೆ ಹೆಂಗಿದೆ? 50-50 ಇದೆಯಾ? ಜೋರಿದೆಯಾ? ಯಾರು ಜೋರಿದೆ? ಇಬ್ಬರು 50-50. ನಾನೀಗ ರೈಲ್ವೆ ಸ್ಟೇಷನ್ ಬಳಿ ಇರುವಂಥದ್ದು ಟಾಂಗಾ ಇರುವಂಥದ್ದು. ಟಾಂಗಾ ಗಾಡಿಯಲ್ಲಿ ಇಲ್ಲಿ ಇರುವಂಥದ್ದು ಸುಮಾರು ಒಂದು 10-15ಕ್ಕಿಂತ ಹೆಚ್ಚಿರುವಂಥದ್ದು. ಟಾಂಗಾ ಗಾಡಿಯಲ್ಲಿ ಸಾಕಷ್ಟು ಜನ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರದ್ದು ಕೂಡ ಇಲ್ಲಿ ವೋಟಿಂಗ್ ಅಂದರೆ ಮತದಾನ ಇದೆ, ಮಾತಾಡ್ತಾ ಹೋಗ್ತೀನಿ. ಚುನಾವಣೆ BJP ಕಾಂಗ್ರೆಸ್ ಎರಡು ನಿಮಿಷ. ಹೌದಾ? ಓಕೆ. ನಿಮಗೆಲ್ಲ ಕೆಲಸಗಳೆಲ್ಲ ಆಗಿದೆಯಾ ಅಥವಾ ಸುಮ್ಮನೆ ಬಂದು ಚುನಾವಣೆ ಬರ್ತಾರೋ ಹೋಗ್ತಾರೆ ಅಷ್ಟೇನಾ? ಹಂಗಾರೆ ಯಾರು ಬಂದರೆ ಯಾರು ಬಂದ್ರೆ ಏನೂ ಆಗಲ್ಲ. ಏನಾಗತ್ರಿ? ಯಾರು ತಮ್ಮ ಒಟ್ಟಿ ನೋಡ್ತಾರ. ಯಾರು ಬಂದ್ರು ನೀವು ಟಾಂಗಾ ಓಡಿಸ್ಬೇಕು. ಉಳಿದ್ಬೇಕು ಮದುವೆ ಹೇಳಿ. ಓಡ್ತೀವಿ ಯಾರಿಗೆ ಹೋದ್ರೆ ಹಂಗೆ ಓಡ್ತಿದ್ದಾಗ ಯಾರು ಅಷ್ಟ 300-400-500 ರೂಪಾಯಿ ಆಗತ್ತೆ ಅಷ್ಟಾಗತ್ತೆ. ಕೆಲಸ ಆಗಿದೆ ನಿಮಗೆಲ್ಲ? ಕೆಲಸಗಳಾಗಿದಾವ? ಏನಾಗ್ತಾವ ಹಂಗೆ ನೋಡ್ರಿ. ಆಗಿರಿ ದಾವಣಗೆರೆಯಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ ಅನ್ನೋದು ಚರ್ಚೆ ಇತ್ತು. ಇಲ್ಲೇನಾದ್ರೂ ಆ ಥರದ್ದು ಆಗ್ತಾ ಇದೆ? ಏನು ಸಂಬಂಧ ಇಲ್ಲ ರೀ ಅದ್ರ ಮೇಲೆ. ನಾವು ಯಾರೂ ತಲೆ ತಗೊಳ್ದೋಳ್ರಿ, ತಗೊಳ್ಳೋದಿಲ್ಲ. ಏನೈತ್ರಿ ಅದ್ರಾಗ ನಮ್ಗೆ ಏನು ಫೈದೆ ರೀ ಏನೈತಿ ಹೇಳ್ರಿ. ಬಯಸ್ಕೊಳ್ಳೋದು, ನಿಂದ್ರೋದು, ಮತ್ತು ನಿಮ್ಮವ್ವ ನಮ್ಮಪ್ಪ ನಿಮ್ಮವ್ವ ಅವ್ರಿಗೆ ಬಯಸ್ಕೊಳ್ಳೋದು ಬೇಡ್ರಿ. ನಾವು ಯಾರು ಬಯಸೋದು? ಜನ ಏನು ಮಾಡಿಲ್ಲ ನೋಡವ. ಜನ ಏನು ಮಾಡ್ಯಾರಪ್ಪ, MLA ಏನು ಮಾಡ್ಯಾರ ನಮ್ಗೆ? ಅವನೇನು ಹಚ್ಚಿ ಬರೀ ತಿನ್ನಾಗ ಹಸ್ತ ನಿಂದಿರ್ತಾರ ಅವರು. ಬಾಗಲಕೋಟೆಗೆ ಭಾಳ ಅದಾವ ಸರ್. ಮುಳುಗಡೆ ಆಗೈತಿ, ಸರಿಯಾಗಿ ಮುಳುಗಡೆ ಮಾಡಿಲ್ಲ. ಯಾವ ಸರ್ಕಾರ ಬಂದರೂ ಏನೂ ಮಾಡಂಗಿಲ್ಲ. ನಮ್ಮೂರಿಗೆ ಬಡವರು ಮಿಡಲ್ ಕ್ಲಾಸ್ನವ್ರ ಸಾಯೋದು. ಶ್ರೀಮಂತರಿಗೆ ಅಂತರೂ ಈ ಬಾಗಲಕೋಟೆಗೆ ಏನೂ ಫರಕ್ ಬೀಳಂಗಿಲ್ಲ. ಇದ್ದವ್ರಂತರೂ ಬದುಕ್ತಾರೆ. ಬಡವ್ರ ಸಂಬಂಧ ಯಾವ BJP ಅವರು ಮಾಡಿಲ್ಲ, ಯಾವ ಕಾಂಗ್ರೆಸ್ನವರು ಮಾಡಿಲ್ಲ. ರಗಡ ಸಮಸ್ಯೆ ಅದಾರು. ಒಂದಲ್ಲ ಒಂದು ಫ್ಯಾಕ್ಟ್ರಿಗಳಿಲ್ಲ, ಒಂದು ಇಂಡಸ್ಟ್ರಿ ಇಲ್ಲ, ಏನೇನೂ ಇಲ್ಲ. ಮುಳುಗಡೆ ಎಲ್ಲ ಸರಿಯಾದ ಪ್ರಮಾಣ ಮಾಡ್ಯಾರ ಅಂದ್ರೆ ಅದನ್ನೂ ಮಾಡಿಲ್ಲ. ಸುಮ್ಮಂಗೆ ಬರ್ತಾರೆ, ಆರಿಸಿ ಬರ್ತಾರೆ, ತಮ್ಮದು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಏನು ಬೇರೆ ಈ ಊರಿನ ಬಗ್ಗೆ ಬಡ್ರ ಬಗ್ಗೆ ಯಾರೂ ವಿಚಾರ ಮಾಡುವಂಥವ್ರು ನಾಯಕರ ಇಲ್ಲ ಈ ಊರಾಗ. ನಾವು ಸತ್ರ ಮುಳುಗಡೆ ಹೋಗ್ಯಾರ ಸರ್ ನವನಗರಕ್ಕೆ. ಅಂಥವ್ರ ಮನ್ಯಾಗ ಒಂದು ಯಾರು ಬೇಗ ದುಡಿಮೆ ಕೊಡ್ಬೇಕು ಸರ್. ಅದು ದುಡಿಮೆನೂ ಇಲ್ಲ ಯಾರಿಗೂ ಅಲ್ಲಿ ಸರ್. ಮತ್ತು ಇಲ್ಲಿಗೆ ಬರ್ಬೇಕು ಹಳೆ ಊರಿಗೆ ದುಡಿಯಾಕ್ರಿ. ಅಲ್ಲೂ ಏನಿಲ್ಲ ಸರ್, ಇಲ್ಲೂ ಏನಿಲ್ಲ. ಅರ್ಧ ಊರು ಮುಳುಗೈತೆ, ಅರ್ಧ ಇಲ್ಲ ಸರ್. ಇನ್ನೂ ಮುಳುಗಡೆ ಆಗ್ಬೇಕು ಸರ್. ಇನ್ನೂ ಮುಳುಗಡೆ ಮಾಡಿಲ್ಲ. ಇನ್ನೂ ಮನೆ ಅದಾವೆ ಸರ್ ನಮ್ಮಲ್ಲಿ ಪಂಕ ಮಸೀದಿ ಅಂತ ಸರ್. ಇನ್ನು 3rd ಯೂನಿಟ್ ಹೋಗ್ಬೇಕ್ರಿ. ಇನ್ನೂ ಹೋಗ್ತೈತೆ ಅಂತಾರ್ರಿ, ಹೋಗಿಲ್ಲ. ಇನ್ನು ಅಲ್ಲೇ ದುಡಿಯೋದು, ಇಲ್ಲೇ ತಿನ್ನೋದ್ರಿ ಸರ್. ಅವರು ಎಲೆಕ್ಷನ್ ಇದ್ದಾಗ ಅಷ್ಟೇ ಬರ್ತಾರೆ ರೀ. ಅವ್ರ ಕೆಲಸ ಇದ್ದಾಗ ಅಷ್ಟೇ ಬಂದು ಕೆಲಸನೆಲ್ಲ ಇದು ಮಾಡಿ ಹೋಗ್ತಾರೆ. ಆಮ್ಯಾಗಿಂದ ಆರ್ಸ್ ಬಂದಿಂದ ಇಲ್ಲಿ ಸನೇತ್ನೂ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ ರೀ. ಇಲ್ಲಿ ದುಡಿಮೆನೂ ಇಲ್ಲ ರೀ ಮೊದಲಿನಂಗೆ. ಈಗ ಫ್ರೀ ಬಸ್ಸು ಅವು ಎಲ್ಲ ಆಗಿ ಎಲ್ಲ ಭಾಳ ವಜ್ಜಾಗಿದೆ ಸರ್. ಹೌದಾ? ವಜ್ಜಾಗಿದೆ. ಈಗ 600 ದುಡಿಯೋದು ಜಾಗಕ್ಕೆ 300 ರೂಪಾಯಿ ದುಡಿಯಾಕ್ತೀವಿ ಸರ್. ಮನೆಗೆ ನಡೆಸ್ಬೇಕಂದ್ರೆ ಭಾಳ ವಜ್ಜಾಗಿದೆ. ನಾನೀಗ ಶಿರೂರು ಪಟ್ಟಣದಲ್ಲಿದ್ದೇನೆ. ಏನು ಸರ್ ಉಪಚುನಾವಣೆ ಮಧ್ಯಾಹ್ನ 1-1:30 ಬಿಸಿಲಲ್ಲಿ ಕೂತಿದ್ದೀರಾ? ಹ್ಞೂ ಸರ್. ಏನು ಸುತ್ತೆ ಚುನಾವಣೆ ನಡೆದತ್ತಲ್ಲ ಸರ್? ಹೌದಾ? ಓಕೆ. ಹೆಂಗಿದೆ? ನಮ್ಮ ಜೋರಿದೆಯಾ? ಜೋರು ಐತ್ರಿ. 2 ಪಕ್ಷ ಜೋರು ಐತ್ರಿ. 2 ಪಕ್ಷ ಜೋರಿದೆ. ಜೋರು ಐತ್ರಿ. ಕಾಂಗ್ರೆಸ್ ಜೋರು ಐತ್ರಿ. ಇದು ಏನು ಮೇಟಿ ಅವರು ಸತ್ ನಂತರ ಚುನಾವಣೆ ನೀಡ್ತಾರಂಥದ್ದು? ಹೌದ್ರಿ. ಏನು ಅದೇನು ಸಿಂಪತಿ ಏನಾದ್ರು ಇದೆಯಾ? ಐತ್ರಿ, ಅನುಕಂಪ ಐತ್ರಿ. ಯಾರಾದ್ರ ಈಗ ಕಿತ್ತೋಗ್ಯಾರಲ್ಲ, ಅವ್ರು ಏನು ಮಾಡ್ಯಾರ ಏನಿಲ್ಲ. ಅವ್ರು ಬಂದ್ರೆ ಏನು, ಇವ್ರು ಬಂದ್ರೆ ಏನು. ಈ ರೋಡ್ ಒಂದು 10 ವರ್ಷ ಆಯ್ತು. ಈ ರೋಡ್ ಹಿಂಗೆ ಐತಿ ನೋಡಿ. ಸಿಸಿ ರೋಡ್ ವೀಕ್ಷಕರು ಇವರು ಹೇಳ್ತಾ ಇದಾರೆ ಒಂದಷ್ಟು ಕೆಲಸ ಆಗಿದೆ ಅಂದ್ರು. ನೋಡಿ ಇಲ್ಲೇ ನೋಡಿ ಮುಂದೆ ಕೆಲಸ ನೋಡಿ ಅಂತ ಹೇಳಿದ್ರು. ಇಲ್ಲ 10 ವರ್ಷ ಆಗಿದೆ ಕೆಲಸ, ರೋಡ್ ಆಗಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಇದೇ ರೋಡ್ ಆಗಿಲ್ಲ ಅಂತಾನೆ ಇವ್ರು ಹೇಳ್ತಾ ಇರುವಂಥದ್ದು. ಯಾರು ಬಂದ್ರೆ ಏನು, ರೋಡ್ ಸೀದಾ ಮಾಡಿದ್ರೆ ನಾವು ಕಾಂಗ್ರೆಸ್ ಆಗಲಿ BJP ಆಗಲಿ ಈ ರೋಡ್ ಒಂದು ಸ್ವಲ್ಪ ಸೀದಾ ಆದ್ರೆ ಸಾಕು ನಮ್ಗೆ. ಯಾರು ಬಂದ್ರೆ ಏನಂತೆ? ಹಿಂಗೆ ಇದೆ. ನಾವು ಯಾರಿಗಾರ ಓಟ್ ಹಾಕ್ತಿವಿ, ಯಾರಿಗಾರ ಬಿಡ್ತೀರಿ. ಈ ರೋಡ್ ಒಂದು ಸ್ವಲ್ಪ ಸೀದಾ ಆದ್ರೆ ಸಾಕು ನಮ್ಗೆ. ಅದೇ ಸಮಸ್ಯೆ ಇದೆ. ಸಮಸ್ಯೆ ಏನಿಲ್ಲ ನೋಡ್ರಿ, ಸಿಕ್ಕಾಪಟ್ಟೆ ನೋಡ್ರಿ. ನೀವೇ ಗುಂಡಿ ನೋಡ್ರಿ, ಇಲ್ಲಿ ನೀವೇ ನೋಡ್ತೀರಿ. ಸ್ವಲ್ಪ ನೋಡ್ರಿ, ನಿಮ್ಗೆ ಯಾವ ಗಾಡಿ ಹೋಗಕ್ ಆಗೋದಿಲ್ಲ ಅಲ್ಲಿ. ಮಳಿ ಬಂದ್ರೆ ಇಲ್ಲಿ 100 ಮಂದಿ ಬೀಳ್ತಾರೆ ಇಲ್ಲಿ. ನಿಮ್ಗೇನು ಹಿಂದೆ ರೋಡ್ ಮಾಡುವಂತ ಕೇಳಿಲ್ವಾ? ಎಲ್ಲ ಕೇಳಿ ರಗಡಾತ. ಸಮಸ್ಯೆ ಏನಿದೆ? ಸಮಸ್ಯೆ ಏನು ಸರ್, ಅಭಿವೃದ್ಧಿ ಒಂದು ಸ್ವಲ್ಪ ಯಾವ್ದು ಬಂದ್ರೆ ಏನು ಸರ್ ಗೊತ್ತಿಲ್ಲ. ಅಭಿವೃದ್ಧಿ ಅಂತಲೂ ಶಿರಿಗೆ ಏನು ಭಾಳ ಇದು ಇಲ್ಲ. ಅಭಿವೃದ್ಧಿ ಆಗ್ಬೇಕು. ಓಕೆ. ಇವಾಗ ಅಲ್ಲಿ ನಮ್ಮ ಏರಿಯಾದಾಗ ರೋಡ್ ನೋಡಿದ್ರೆ ಅಂತ ತಿಳ್ಕೊರಿ, ರೊಜ್ಜು ಪಜ್ಜು ಏನು ಕಾಂಕ್ರೀಟ್ ಹಾಕ್ಲಾರಂಗೆ ಹಿಂಗೈತೆ ಸರ್.
ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಚುನಾವಣೆ ಟೈಮಲ್ಲಿ ಬರ್ತಾರೆ, ಕೈ ಮುಗಿತಾ ಅಣ್ಣ ಬಂದು ಓದಿದ್ರೆ ಅಷ್ಟೇ ಆಗಬೇಕು. ಏನು ಮಾಡ್ತಾರೆ ನಾವು ರೀ ಅಲ್ಲ ಅವ್ರು ಬಂದು ಏನು ಮಾಡ್ತಾರೆ ಚುನಾವಣೆ ಟೈಮ್ ಪ್ರಚಾರ ಮಾಡ್ತಾರೆ. ನಾವು ಕಾಂಗ್ರೆಸ್ ರೀ, ಕಟ್ಟ ಕಾಂಗ್ರೆಸ್ ನಾನು. ಹಿಂಗಾಗಿ ಮತ್ತೆ ಯಾವ್ದು ಬಂದ್ರೇನು 4 ವರ್ಷ BJP ಬಂದ್ರು ಏನೂ ಮಾಡಿಲ್ಲ ಸರ್. ನೋಡಿ ಅವ್ರು ನೋಡ್ತಾರೆ, ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದ್ದಾರೆ ವೀಕ್ಷಕರೇ. ಇವ್ರು ಹೇಳ್ತಾ ಇರ್ತದ್ದು ಇದು ಅಂದರೆ 10 ವರ್ಷದಿಂದ ಈ ರೀತಿ ರೋಡ್ ಆಗಿಲ್ಲ, ಜನ ಹೆಂಗ್ ಓಡಾಡಬೇಕು ಅನ್ನೋಂಥದ್ದು ತೋರಿಸ್ತಾ ಇರುವಂಥದ್ದು ನಿಜ ಕೂಡ ಅವ್ರು ಹೇಳೋಂಥದ್ದು ಕೂಡ. ಯಾಕಂದ್ರೆ ಇಲ್ಲಿ ಪಕ್ಷ ಅಂತಲ್ಲ, ಅಭಿವೃದ್ಧಿ ಮಾಡಿ ನೋಡಿ ಧೂಳು ಹೆಂಗಿದೆ, ನೋಡಿ ಧೂಳು ಹೆಂಗಿದೆ ಅಂತ ತೋರಿಸ್ತಾ ಇರ್ತದ್ದು. ಅಭಿವೃದ್ಧಿ ಏನು ಸರ್ ಆಗಿಲ್ಲ ಸರ್. ಎಲ್ಲ ಗಟ್ರ ಎಲ್ಲ ಊರಲ್ಲೆಲ್ಲ ನೀರು ಆಗೇ ಹೋಗ್ತದೆ. ಗಟ್ರ ಇಲ್ಲ, ಒಂದು ಚಂಬರ್ ಇಲ್ಲ, ಏನು ಸರ್ ಏನು ವ್ಯವಸ್ಥೆ ಇಲ್ಲ ಊರಲ್ಲಿ. ಎಲೆಕ್ಷನ್ ಬಂದೈತೆ ಏನು ಅನ್ಸುತ್ತೆ, ವೋಟ್ ಹಾಕ್ಬೇಕು ಬರ್ತಾರೆ, ಪ್ರಚಾರ ಮಾಡ್ತಾರೆ, ಹಣ ಕೊಡ್ತಾರೆ, ಹೋಗ್ತಾರೆ, ಮತ್ತೇನಿಲ್ಲ ಅಲ್ಲಿ. ಸಾಕಾಗಿದೆ. ಓಟ್ ಹಾಕಂತ ಹೇಳ್ತಾರೆ, ಅಷ್ಟೇ ಹೋಗ್ತಾರೆ. ಏನೋ ಒಂದು ಅಭಿವೃದ್ಧಿ ಇಲ್ಲ, ಏನಿಲ್ಲ ಊರಲ್ಲಿ. ಓಟ್ ಹಾಕೋದೇ ಈಗ ಬೇಜಾರಾಗೈತಿ. ಯಾವ್ದಾರ ಒಂದು ಪಕ್ಷೇತರ ಬಂದ್ರೆ ಅದಕ್ಕೆ ಓಟ್ ಹಾಕ್ಬೇಕು ಅಂತೇಳಿ ಅದೇ ರೀತಿ ನಿಂತಾರೆ. ಅಭಿವೃದ್ಧಿ ಮಾಡ್ಬೇಕಾದ್ರೆ ಏನು ಬರ್ತಾರೆ ಹೋಗ್ತಾರೆ, ಓಟ್ ಕೊಡ್ತಾರೆ, ಹಾಗೆ ಮಾಡೋದು. ಬಟ್ ಏನೈತಿ ಇಲ್ಲ ಅಭಿವೃದ್ಧಿ ಆಗ್ಬೇಕು. ಬಟ್ ಅಭಿವೃದ್ಧಿ ಆದರೆ ಏನಾರ ಆಗ್ಬೋದು. ಎಲ್ಲ ರೋಡೆಲ್ಲ ಹಾಗೆ ಆಗಿದೆ. ಜಾತ್ರೆ ಎಲ್ಲ ಬಂತಪ್ಪ ಅಂದ್ರೆ ಸ್ವಲ್ಪ ಮಾಡಿಸ್ತಾರೆ, ಮತ್ತು ಹಂಗೆ ಆಗ್ತದೆ. ಸಿಗೋದಿಲ್ಲ ಯಾವಾಗ ಎಲೆಕ್ಷನ್ ಬರ್ತಾರೆ ಹೋಗ್ತಾರೆ, ಓಟ್ ಹಾಕಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಬಂದ್ರೆ ಏನೋ BJP ಬಂದ್ರು, ಬಟ್ ಏನೈತೆ ಅಭಿವೃದ್ಧಿ ಆಗ್ಬೇಕು ರೀ. ಹೌದು. ಬಾಗಲಕೋಟೆ ತೆಂಗಿನ ಮಠ ಈ ಪ್ರದೇಶದಲ್ಲಿದ್ದೇವೆ, ಏರಿಯಾದಲ್ಲಿದ್ದೇವೆ. ಇಲ್ಲಿ ಒಂದಷ್ಟು ನೋಡ್ತಾ ಇದ್ದ ಸಮಸ್ಯೆಗಳು ಕೂಡ ಸಾಕಷ್ಟು ಇರುವಂಥದ್ದು. ಈ ಸಂಬಂಧಪಟ್ಟ ಜನರು ಮಾತಾಡ್ತಾ ಹೋಗ್ತೀನಿ. ಏನು ಸಮಸ್ಯೆ ರೀ? ದುಡಿಯೋರಿಗೆ ಅನುಕೂಲ ಇಲ್ಲ, ಸಾಲಿ ಕಲ್ತ ಮಕ್ಕಳಿಗೆ ಏನು ಇದು ಇಲ್ಲ ರೀ, ಉದ್ಯೋಗ ಇಲ್ಲ. ಕಲ್ತು 12 ಮನೆಗೆ ಕೆಲಸ ಮಾಡಿ ಬಂದು ಮಕ್ಕಳಿಗೆ ಸಾಲಿ ಕಲ್ಸಿರ್ತೀವಿ ರೀ, ಅವ್ರಿಗೇನು ಇದು ಇಲ್ಲ, ನೌಕರಿ ಇಲ್ಲ, ಏನಿಲ್ಲ. ಹ್ಞೂ ರೀ. ನೀವು 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರ್ತಾರೆ, ಜನ ಈಗ ಬರ್ತಾ ಇದೆ, ಸುಮ್ಮನೆ ಬರ್ತಾರೆ, ಹೋಗ್ತಾರೆ, ಅದು ಕೆಲಸ ಮಾಡ್ತೀವಿ, ಈ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡ್ತಾರ್ರಿ. ಮಾಡ್ತಾರ್ರಿ, ಏನು ಮಾಡ್ತಾರ್ರಿ ಸುಳ್ಳ. ಹಂಗ ಕೋಟ್ ಹಾಕಿಸ್ಕೊಂಡು ಹೋಗ್ತಾರ್ರಿ. ನಾವು ಸಣ್ಣರಿದ್ದಾನೆ ಇಲ್ಲೇ ಇದೀವಿ ರೀ. ಇಲ್ಲೇನು ಎದಕ್ಕೂ ವ್ಯವಸ್ಥೆ ಇಲ್ಲ ರೀ, ಮನೆಗಳಿಲ್ಲ, ಏನಿಲ್ಲ ರೀ. ಮಳೆಗಿಳಿ ಹತ್ತಪ್ಪ ಅಂದ್ರೆ ಎಲ್ಲ ಮನೆಗಳು ಸೋರ್ತಾವ್ರಿ. ಬರೀ ಮನೆ ಕೊಡ್ತೀನಿ ಅಂತಾರೆ, ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಬರೀ ಆಶ್ವಾಸನೆ ತೋರಿಸ್ತಾರೆ, ಹೋಗ್ತಾರೆ ರೀ. ಅಜ್ಜಿ ನೀವು ಓಟ್ ಇದೀವಿ ಸರಿ, ಐತ್ರಿ. ಏನು ಸಮಸ್ಯೆ ಏನಿದೆ ಅಜ್ಜಿ? ನೀವು ಹೇಳ್ತಾರೆ ಗಟರ್ ಎಲ್ಲ ತುಂಬಿದೆಲ್ಲ, ಏನು ಎಲ್ಲ ಗಟ್ರ ಯಾರು ಬೆಳಕ್ ಬರೋದಿಲ್ಲ, ಏನೂ ಇಲ್ಲ. ಇಲ್ಲಿ ಬಿಡಿ ಗಟ್ರ ಬೆಳಕ್ ಬರೋದಿಲ್ಲ, ಏನು ಉಣಕ್ ದಾದ ಮಾಡೋದಿಲ್ಲ ಯಾರು. ಹಾವು ಬರ್ಲಿ, ಚೋಳು ಬರ್ಲಿ, ಹಂಗ ಮಕ್ಳು ಮರನ್ನ ಕಟ್ಕೊಂಡು ಹಂಗ ಜೀವನ ಮಾಡೋದು ನಾವು. ಬರ್ತಾರ ಓಟ್ ಕೇಳಕ, ಓಟ್ ಹಾಕ್ರಂತ ಅವಾಗ ಓಟು ಬಂದಾಗ ಅಟ್ಟ ಕೈ ಮುಗಿಯೋದು. ಆತು, ಕೈ ಮುಗಿದು ಹೋದ್ರೆ ಮುಗಿತು ಕತಿ, ಮತ್ತೆ ಬರೋದಿಲ್ಲ. ಬರೋದೇ ಇಲ್ರಿ. ಏನಜ್ಜಿ ಮಲಗಿದ್ರ ಬಿಸಿಲಲ್ಲಿ? ಅಜ್ಜಿ ಮಲಗಿದ್ರ ಬಿಸಿಲಲ್ಲಿ? ಈಗ ನಿಮ್ದು ಓಟ್ ಇದೆಯಾ? ಐತ್ರಿ. ಏನು ಸಮಸ್ಯೆ ಏನಿದೆ? ಈಗ ನಾವು ಬರ್ತಾ ಇದ್ದೆ, ಅಲ್ಲಿ ನೋಡಿ ಗಟ್ರ ತುಂಬಿದೆ. ಯಪ್ಪ ಏನು ಹೊಲಸಿನಾಗ ಗಟ್ರ ಬ್ಯಾಡ ಅಂತ ಪರಿ ತುಂಬಿ ಸಂಡಾಸ ವಾಸನೆ ಕುಡ್ಲಾರ್ದಂಗೆ ಆಗೈತೆ ನಮಗೆ. ಅದನ್ನ ಬಂದ್ ಮಾಡಿಸ್ಯಾರ ಒಂದು, ಇಲ್ಲ ಕೀಲಿ ಹಾಕ್ಸ್ಯಾರ ಒಂದು. ವಾಸನೆ ಹಿಡಿದು ಬಿಟ್ಟೈತೆ ತಲೆ. ಈಗ ಎಲೆಕ್ಷನ್ ಬರ್ತಾ ಇದೆ, ಚುನಾವಣೆ ಬರ್ತಾ ಇದಲ್ರಿ, ಜನ ಬರ್ತಾರೆ, ಇದು ನಾಯಕರು ಬರ್ತಾರೆ, ಓಟ್ ಕೇಳ್ತಾರೆ, ಹೆಂಗೆ ಇದೆಯಲ್ಲ, ನೀವೇನು ಅವ್ರಿಗೆ ಹೇಳ್ತೀವ್ರಿ, ಮಾಡಿಸ್ತೀವಿ ಅಂತಾರೆ, ಮಾಡಿಸ್ತೀವಿ ಬಂದ್ ಮಾಡ್ತಾರ ಬಿಡ್ತಾರ, ನಮ್ಗೆ ಗೊತ್ತಿಲ್ಲ. ಚುನಾವಣೆ ಬರ್ತಾ ಇದೆ, ಏನು ಹೇಳ್ತೀರಿ ನೀವು ಬಂದಾಗ? ನಾವೇನು ಹೇಳ್ತೀವಿ, ನಮ್ಗೆ ಇರಾಕ್ ಮನಿ ಎಲ್ಲ ಮನೆ ಕೊಡ್ರಿ ಅಂತೀವಿ, ಇದು ಜಾಗ ಒಂದು ಸ್ವಚ್ಛ ಮಾಡಿ ಕೊಡ್ರಿ ಅಂತೀವಿ, ಇಷ್ಟ. ಮತ್ತೆ ಹೋದ್ಸರಿ ಬಂದಾಗ ಹಿಂಗೆ ಹೇಳಿದ್ರ? ಎಲ್ಲಾರ್ಗಿ ಹೇಳಿವ್ರಿ, MLA ಎಲ್ಲಾರ್ಗಿ ಹೇಳಿವ್ರಿ. ಸಮಸ್ಯೆ ಭಾಳ ಐತ್ರಿ ಸರ್. ಇಲ್ಲಿ ಗಟ್ರ ಸಮಸ್ಯೆ ಇಲ್ರಿ, ಏನಿಲ್ರಿ. ಇಲ್ಲಿ ಶೌಚಾಲಯ ಸ್ವಚ್ಛ ಇಲ್ರಿ, ಏನಿಲ್ರಿ. ಭಾಳ ಕೊರತೆ ಐತ್ರಿ ಇಲ್ರಿ. ಅಷ್ಟೇ ರೀ. ಯಾರು ಬಂದ್ರು ಅಷ್ಟೇ ಐತ್ರಿ. ಬಾಗಲಕೋಟೆ ಏನು ಮಾಡಂಗಿಲ್ರಿ ಅಭಿವೃದ್ಧಿ. ಮನ್ಯಾಗ ಬರಕತ್ಯಾವು, ಏನು ಮಾಡ್ಬೇಕ್ರಿ ಅಪ್ಪ? ಹುಳಾಡು ಕಡ್ದು ಸಾಕಾಗೈತಿ ನೋಡಿ ನಮಗೆ. ಸುಮ್ಮ ಓಣಿ ಬಿಟ್ಟು ಆ ಕಡೆ ಸುಡ್ಗಾಡು ಸೇರೋ ಸಲುವಾಗೈತಿ. ಬರೀ ನೋಡೋದು ಆಗೋದು. ಈಗ ಕಳಿಸ್ತೀನಿ, ಈಗ ಸದ್ಯ ಬಂದರು, ಬಂದ ಬಿಟ್ರು, ಅವರು ಕೊಟ್ಟ ಬಿಟ್ರು, ನಮ್ಮ ಗಡ್ರ ತೆಗೆದ ಬಿಟ್ರು. ಓಟ್ ಹಾಕ್ಬೇಕಾದ್ರೆ ಬುದ್ಧಿ ಕಲ್ಸ್ಬೇಕು ನೀವು. ಏನು ಬುದ್ಧಿ ಕಲ್ಸುನ್ರಿ ಅವ್ರಿಗೆ? ಬುದ್ಧಿ ಏನು ಕಲ್ಸುನು? ಓಟ್ ಐತಲ್ಲ ಓಟ್ ಐತಿ. ಈಗ ನಾಳೆ ಬರ್ರಿ ಚಾ ಕುಡ್ರಿ, ಉಪ್ಪಿಟ್ಟು ತಿನ್ರಿ, ಬರ್ರಿ ಉಪ್ಪಿಟ್ಟು ತಿನ್ರಿ ಅಷ್ಟೇ. ಬರ್ರಿ, ನಾವು ಹೋಗೋದು ಉಪ್ಪಿಟ್ಟು ತಿನ್ನಾಕ ಅಷ್ಟೇ ರೀ. ಕೊಚ್ಚೆ ನೀರು ಬರ್ತಾ ಇರುವಂಥದ್ದು ಇಲ್ಲಿ ನೋಡಿ, ನನಗೆ ಈಗಲೇ ಕೂಡ ಸ್ಮೆಲ್ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಪಾಪ ಮಕ್ಕಳಿರುವಂಥದ್ದು ಎಲ್ಲ ಹೆಂಗೆ ವಾಸ ಮಾಡ್ತಾರೆ ಅನ್ನುವಂಥದ್ದು. ಜನಪ್ರತಿನಿಧಿಗಳು ಬಂದು ಇಲ್ಲಿ ಒಂದಿನ ವಾಸ ಇರಬೇಕು, ಗೊತ್ತಾಗುತ್ತೆ ಅವ್ರಿಗೆ ಇಲ್ಲಿ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ. ಜನ ಓಟ್ ಹಾಕಬೇಕಾದ್ರೆ ಮಾತ್ರ ಬರ್ತಾರೆ, ನಾಯಕರು ಬಂದು ಹೋಗ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೋಡಬೇಕು. ಈಗಲಾದರೂ ಕೂಡ ಸರಿಪಡಿಸ್ತಾರೆ ಅಂತ. ಬಾಗಲಕೋಟೆ ಸಿಟಿಯಿಂದ ಸುಮಾರು 20 ಕಿಲೋಮೀಟರ್ ಒಳಗಡೆ ಇರುವಂಥ ಹಳ್ಳಿಯೊಂದರಲ್ಲಿದ್ದೇನೆ. ಕಿರಸೂರು ಗ್ರಾಮ.
ಕಿರ್ಸೂರು ಗ್ರಾಮದಲ್ಲಿ ಜನರ ಮಾತಾಡ್ತಾ ಹೋಗ್ತೀನಿ, ಯಾಕಂದರೆ ಜನರ ನಾಡಿ ಮಿಡಿತ ಏನಿದೆ ಅನ್ನೋ ಸಂಬಂಧಪಟ್ಟಂತೆ ಈ ಬಾರಿ ಚುನಾವಣೆ ಹೇಗೆ ನೋಡ್ತಾರೆ, ಸಮಸ್ಯೆಗಳೇನಿದೆ ಅನ್ನೋದನ್ನು ಮಾತಾಡ್ತಾ ಹೋಗ್ತೀನಿ. ಏನು ಗೊತ್ತಿಲ್ಲ, ನಾವು ಹೊಲ್ಲಾಗಿದ್ದು ಈಗ ಬಂದೇವ್ರಿ. ಹೌದಾ, ಹೆಂಗಿದೆ ಚುನಾವಣೆ, ಹೆಂಗಿದೆ, ಕೆಲಸಗಳೇನು ಆಗಿದ್ದಾವ? ಹೌದಾ, ಸುಮ್ಮ ಊಟ ಮಾಡೋದು, ದುಡಿದು ಹೌದು. ಚುನಾವಣೆ ಬರ್ತಾ ಇದೆ, ಓಟ್ ಹಾಕ್ತಿರಲ್ಲ? ಹಾಂ ಹಾಕ್ತೀವಿ. ಓಕೆ, ಓಟ್ ಹಾಕ್ತೀರಾ? ಕೆಲಸಗಳು ಓಟ್ ಕಳ್ಕೊಳ್ಳಂಗಿಲ್ಲ. ಹಾಂ, ಬೇಷದವು. ಹಾಂ, ಬೇಷದ, ಅವರು ಬೇಷೈತಿ, ಇದು ಬೇಷೈತಿ, ಎರಡೂ ಬೇಷದ. ಓಕೆ. ಹೋದ ಚುನಾವಣೆ ಆದಾಗ ಬಂದೆಲ್ಲ ಕೆಲಸ ಮಾಡ್ತೀನಿ ಹೇಳಿದ್ರೆಲ್ಲ ಮಾಡಿದ್ದಾರೆ ಕೆಲಸಗಳು? ಇವ್ರ ಕೆಲಸ ಅಂತ ಏನು ಮಾಡೇ ಇಲ್ಲ. ಹೌದಾ? ಚುನಾವಣೆ ಬಂದಿಂದ ಅದಾವಲ್ರಿ ಗಟ್ರ ಹೆಂಗೆ ಅದಾವ್ರಿ. ಏನೇನಾಗಬೇಕು ಊರಕ್ಕೆ? ಊರಿಗೆ ಏನೇನಾಗಬೇಕು ಕೆಲಸ ಯಾವ ಏನು ಬೇಕಾದದ್ದು ಮಾಡ್ಬೇಕು ರೀ. ಊರ ಕೆಲಸ ಹೊರಗಡೆ ಇರ್ತಾವೆ. ಹೌದು, ಮಾಡಿದ್ರಪ್ಪ ಅಂತಂದ್ರೆ ಈ ಎಲ್ಲ MLA ಗೆದ್ದೋದ್ಮೇಲೆ ಬರ್ತಾರಾ ಅಥವಾ ಚುನಾವಣೆ ಟೈಮಲ್ಲಿ ಮಾತ್ರ ಬರ್ತಾರಾ? ಬರ್ತಾರೆ ಹೋಗ್ತಾರೆ ಅಷ್ಟೇ. ನಾನೀಗ ಕಿರಸೂರು ಗ್ರಾಮದಲ್ಲಿದ್ದೇನೆ. ಇದು ಬಾಗಲಕೋಟೆ ನಗರದಿಂದ ಸುಮಾರು ಒಂದು 20 ಕಿಲೋಮೀಟರು ಒಳಗಡೆ ಇರುವಂಥದ್ದು ಹಳ್ಳಿ. ಇಲ್ಲಿ ಜನ ಏನು ಹೇಳ್ತಾರೆ, ಚುನಾವಣೆ ಸಂಬಂಧಪಟ್ಟಂತೆ ಉಪಚುನಾವಣೆ ಬೆಳಗ್ಗೆ 8 ಗಂಟೆ ಎಲ್ಲರೂ ಕೂಡ ಒಂದಷ್ಟು ಜನ ಇಲ್ಲೇ ಕೂತಿರುವಂಥದ್ದು, ಅಂದರೆ ಹಳ್ಳಿ ಮರ ಕಟ್ಟೆ ಅಲ್ಲಿ ಕೂತಿರುವಂಥದ್ದು. ಜನ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಉಪಚುನಾವಣೆ ಬಗ್ಗೆ ಅಭಿವೃದ್ಧಿ ಆಗಿದೆಯಾ ಅವ್ನು ಮಾತಾಡ್ಸಿ ಹೋಗ್ತೀನಿ. ಜನಗಳೆಲ್ಲ ಕೂಡ ಇರುವಂಥದ್ದು ಇಲ್ಲಿ. ಗೊತ್ತಾಗತ್ತೆ, ರೋಡ್ ಕೆಲಸಗಳಿಂದ ಹಂಗಿದಾವ, ಬಿತ್ತರು ಬಾಯನ್ನ ಹಲ್ಲು ಒಂದು ಉಳಿಯಂಗಿಲ್ಲ ಹಂಗು. ಮತ್ತು ಇದು ಅರ್ಧ ಆಗೈತಿ ಇಲ್ರಿ, ಇದು ಇಲ್ಲೇ ನೀವು ಬರೋ ದಾರಿ ನೋಡಿದ್ರಿ ಇಲ್ಲ? ಮತ್ತು ಹೌದೌದು, ಬರೋ ದಾರಿ ರೋಡ್ ಎಲ್ಲ ಕಿತ್ತೋಗಿದ್ವು. ರೋಡ್ ಅಲ್ಲ, ಅದನ್ನ ಮಾಡೇ ಇಲ್ರಿ. ಅದನ್ನ ನಮ್ಗೆ ಯಾರು ಬಂದ್ರೆ ಏನಾಗೋದೈತ್ರಿ, ಮನ್ಸಿಗೆ ಬಂದಿದ್ದು ಕೊಂದು ಹಾಕೋದು. ಓಟ್ ಇದ್ದು ಸಾಯ್ಬಾರ್ದು, ಹಾಕ್ಬಿಡೋದು. ಓಟ್ ಇದೆಯಾ ನಿಂದು? ಓಟ್ ಇದೆಯಾ? ಫಸ್ಟ್ ಟೈಮ್ ಓಟಾ, ಸೆಕೆಂಡ್ ಟೈಮ್ ಓಟ್ ಆಗ್ತಾ ಇರೋದಾ? ಥರ್ಡ್ ಟೈಮ್ ಆಗ್ತಾ ಇರೋದು. ಏನ್ಸುತ್ತೆ ಇಲ್ಲಿ ಎಲ್ಲ ಏನೋ ಈ ಚುನಾವಣೆ ಹೆಂಗೆ ನೋಡ್ತೀಯಾ? ಚುನಾವಣೆ ಜೋರಾಗಿದೆಯಾ? ಬಿಸಿ ಜೋರಾಗಿದೆಯಾ? ಜೋರಾಗಿದೆ. ಹಾಂ, ಜೋರಾಗಿದೆ. ಎರಡು ಕಡೆ ಜೋರಾಗಿದೆ. ಎರಡು ಕಡೆ ಜೋರಾಗಿದೆ. ಓಕೆ ಓಕೆ. ಎಲ್ಲ ಕೆಲಸಗಳೆಲ್ಲ ಉಪಚುನಾವಣೆ ಬರ್ತಾ ಇದೆ, ಕೆಲಸಗಳೆಲ್ಲ ಆಗಿದಾವ? ಈಗ ಅಡ್ಡಾಡಕತ್ತಾರೆ, ಕೆಲಸ ಎಲ್ಲ ಆಗ್ಬೇಕ್ರಿ. ಈಗ ಹೇಳ್ತಾರೆ ಮಾಡ್ತೀನಿ ಅಂತೇಳಿ ಎಲ್ಲ ಗೆದ್ದು ಬಂದಿಂದ ಎಲ್ಲಿ ಮಾಡ್ತಾರೆ. ಇಷ್ಟ ಕೈ ಬಿಟ್ಬೋದು ಅಂತ ಇಲ್ಲಿ ಬಂದು ಹೇಳ್ತಾರೆ. ಇಕ್ಕಟ್ಟೆ ಎಲ್ಲ ಗೆದ್ದ ಮೇಲೆ ಅವ್ರು ಮನೆ ಕುಂದಿರ್ತಾರೆ. ಈಗ ಅಡ್ಡಾಡ್ತಾರೆ ಅಷ್ಟೇ ಎಲ್ಲರೂ. ಅವರೆಲ್ಲ ಓಟ್ ಬೇಕಾದಾಗ ಬರ್ತಾರಲ್ಲ, ಅಪ್ಪ ಅಮ್ಮ ಅನ್ಗಂಡ ಎಲ್ಲರೂ ಬರ್ತಾರೆ. ಓಕೆ. ಆಮೇಲೆ ಏನು ಕೆಲಸ ಮಾಡಲ್ಲ, ಹ್ಞೂ ಅನ್ಕೊಂಡು ಸುಮಾರು. ನಮ್ಮ ಜೊತೆ ಉಮೇಶ್ ಮೇಟಿ ಇರುವಂಥದ್ದು, ಪ್ರಚಾರಕ್ಕೆ ಬಂದಿರುವಂಥದ್ದು ಕಾಂಗ್ರೆಸ್ನ ಅಭ್ಯರ್ಥಿ, ಬಾಗಲಕೋಟೆ ಕಾಂಗ್ರೆಸ್ನ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ. ಮತದಾರರು ಒಂದಷ್ಟು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಒಂದಷ್ಟು ಕೆಲಸ ಆಗಿದೆ ಅಂದ್ರೆ, ಒಂದಷ್ಟು ರೋಡ್ ಕೆಲಸ ಆಗಿಲ್ಲ, ಸೊ ರಸ್ತೆ ಒಂದಷ್ಟು ಗಟಾರ ಕೆಲಸ ಆಗಿಲ್ಲ, ಇವೆಲ್ಲವೂ ಕೂಡ ಒಂದಷ್ಟು ಸಮಸ್ಯೆಗಳಿದ್ರು. ಈ ಸಮಸ್ಯೆ ತಮ್ಮ ಗಮನಕ್ಕೆ ಬಂದಿದೆಯಾ? ಬಂದಿದೆ. ಉಳಿದ ಕೆಲಸ ಮಾಡ್ಬೇಕಂತ ಈಗ ನನ್ನ ಅಭ್ಯರ್ಥಿ ಮಾಡಿದ್ದಾರೆ. ಓಕೆ ಓಕೆ. ಉಳಿದ ಕೆಲಸ ಯಾವಾಗ ಮಾಡ್ತೀರಾ? ಇವಾಗ ಚುನಾವಣೆ ಮುಗಿದ ಮೇಲೆ. ಓಕೆ. ಈಗ BJP ಆರೋಪಗಳಿಗೆ ತಮ್ಮ ಉತ್ತರ ಏನು? ಅವ್ರ ಆರೋಪಗಳು ನಾವು ಉತ್ತರ ಕೊಡಲ್ಲ, ಮತದಾರರೇ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿದ್ದಂಥ ಒಂದಷ್ಟು ಆರಂಭಿಕ ಸಮಸ್ಯೆಗಳಿತ್ತು, ಅಂದರೆ ಟಿಕೆಟ್ ಸಂಬಂಧಪಟ್ಟಂತೆ. ಸೊ ಅದು ಆರಂಭದಲ್ಲಿ ಒಂದಷ್ಟು ಸ್ವಲ್ಪ ನಿಮ್ಗೆ ಆತಂಕ ಆಗಿತ್ತಾ, ಹಿನ್ನಡೆ ಆಗಿತ್ತಾ? ಏನೂ ಇಲ್ಲ ರೀ, ಆತಂಕ ನಿಮ್ಮದೇ ಅದ. ನಮ್ಮ ಮನೆ ಏನೂ ಇಲ್ಲ, ಎಲ್ಲರೂ ಒಟ್ಟಿಗೆ ನಿಮ್ಮದೇ ಸೃಷ್ಟಿ ಅದ. ಈ ಮುಗಿದೋದ ಕತೆ ಅದ, ಎಲ್ಲರೂ ಒಟ್ಟಿಗೆ ಇದೆವು. ನಮ್ಮ ಮನೆ ಯಾರು ಟಿಕೆಟ್ ಕೇಳ, CM ಅವರೇ ಹೇಳ್ಯಾರ, ನೀವೇ ಅದರ ಸೃಷ್ಟಿ ಮಾಡಿದ್ರಿ. ಓಕೆ. ಈಗ ಕುಟುಂಬ ರಾಜಕಾರಣ ಚರ್ಚೆ ಆಗ್ತಾ ಇರೋದು, ಅಂದರೆ ಕುಟುಂಬದವ್ರಿಗೆ ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು, ಬೇರೆ ಟಿಕೆಟ್ ಕೊಡ್ಬೋದಾಗಿತ್ತು, ಸಾರ್ವಜನಿಕವಾಗಿ ಅಥವಾ ಚರ್ಚೆ ಆಗ್ತಾ ಉಂಟು. ಇದಕ್ಕೇನು ಉತ್ತರ ಕೊಡ್ತೀರಾ? ಅಂದರೆ ಬೇರೆ ಕಾರ್ಯಕರ್ತರು ಗೆಲ್ಸ್ಬೋದಾಗಿತ್ತಲ್ವ? ನಮ್ಮ ತಂದೆಯವರ ಮೇಗಿಟ್ಟಂಥ ಜಿಲ್ಲಾ ನಾಯಕರು, ರಾಜ್ಯ ನಾಯಕರು, ನಮ್ಮ ಮತಕ್ಷೇತ್ರದ ಜನರು ಒಬ್ಬರು ಸಿಂಗಲ್ ಅರ್ಜಿ ಹಾಕಿಲ್ಲ, ಸಿಂಗಲ್ ಟಿಕೆಟ್ ಕೇಳಿಲ್ಲ. ನಮ್ಮ ತಂದೆಯವರ ಪ್ರೀತಿ ಇದಕ್ಕೋಸ್ಕರ ಅವ್ರ ಮನೆಗೆ ಕೊಡ್ರಿ, ಯಾರಿಗೆ ಕೊಡ್ರಿ ಅವ್ರ ಮನೆಗೆ ಕೊಡ್ರಿ ಅಂತೇಳಿ ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ನಮ್ಮ ನಾಯಕ ಮಾಡಿದ್ದಾರೆ. ಉಮೇಶ್ ಮೇಟಿ, ನಾನು ಕ್ಷೇತ್ರದೆಲ್ಲ ಕೂಡ ಒಂದಷ್ಟು ಸಂಚಾರ ಮಾಡಿದೆ, ಏನು ಒಂದಷ್ಟೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿ. ಒಂದು ಉದ್ಯೋಗ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆ ಇರುವಂಥದ್ದು, ರೋಡ್ಗಳು ಕೆಲಸ ಆಗಿಲ್ಲ ಅನ್ನೋ ಸಂಬಂಧಪಟ್ಟಂತೆ ಇರುವಂಥದ್ದು, ಒಂದಷ್ಟು ಗಟಾರಗಳು ಸಂಬಂಧಪಟ್ಟಂತೆ ಕ್ಲೀನ್ ಆಗಿಲ್ಲ ಸಮಸ್ಯೆ ಇರುವಂಥದ್ದು, ಇವೆಲ್ಲವೂ ಕೂಡ ಸಮಸ್ಯೆ ಇರುವಂಥದ್ದು. ಉದ್ಯೋಗ ತಂದಿಲ್ಲ ಅನ್ನೋಂಥದ್ದು, ಮುಳುಗಡೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಬಗೆಹರಿದಿಲ್ಲ ಅನ್ನೋಂಥದ್ದು ಇರುವಂಥದ್ದು, ಮುಳುಗಡೆ ಸಂತರಿಸಿರೋದು. ಇಷ್ಟು ಎಲ್ಲವಕ್ಕೂ ಏನು ಉತ್ತರ ಕೊಡ್ತೀರಾ? ಮುಳುಗಡೆದು ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ನೀರಾವರಿ 40, ಒಣಬೇಸಾಗಿ 30 ಅಂತ ಹೇಳಿದ್ದಾರೆ. ಎಲ್ಲ ಕೆಲಸನೂ ಮುಂದುವರ್ಸ್ಕೊಂಡು ಮಾಡ್ಕೊಂಡು ಎಲ್ಲ ಮುಂದುವರ್ಸ್ಕೊಂಡು ಹೋಗೋಕೆ ಜನ ನನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ವೀರಣ್ಣ ಚರಂತಿಮಠ ಇರುವಂಥದ್ದು ಮನೆ ಪ್ರಚಾರ ಮಾಡ್ತಾ ಇರುವಂಥದ್ದು. ಮನೆಗೆ ಪ್ರಚಾರ ಮಾಡ್ತಾ ಇದ್ದೀವಿ. ನಾವು ಹೇಳೋದಕ್ಕಿಂತ ನೀವು ಜನಗಳನ್ನು ಕೇಳಿ ಅನಾಲಿಸಿಸ್ ಮಾಡಿ ನೀವು ಇದರ ಬಗ್ಗೆ ನಿರ್ಣಯ ತಗೋಬೇಕು. ನಮ್ಮ ದೃಷ್ಟಿಯಿಂದ ಚೆನ್ನಾಗಿದೆ ವಾತಾವರಣ. ನಾವು ಕ್ಷೇತ್ರದ ಎಲ್ಲ ಕೂಡ ಸಂಚಾರ ಮಾಡಿದೆ, ಒಂದು ಸಾಕಷ್ಟು ಹಳ್ಳಿ ಕಡೆ ಎಲ್ಲ ಹೋಗಿದ್ದು, ಬಹುತೇಕ ಹಳ್ಳಿ ಕಡೆ ಸಮಸ್ಯೆಗಳು ಅಂದರೆ ಸಮಸ್ಯೆಗಳಿರುವಂಥದ್ದು, ರೋಡ್ ಕೆಲಸ ಆಗ್ತಾ ಇಲ್ಲ, ಇವೆಲ್ಲವೂ ಕೂಡ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದೇ ರೀತಿ ಹಿಂದೆ BJP ಕೂಡ ಏನು ಮಾಡಿಲ್ಲ ಅನ್ನುವಂಥದ್ದು ಅಭಿಪ್ರಾಯ, ಏನು ಹೇಳ್ತೀರಾ? BJPಯಿಂದ ಏನೂ ಮಾಡಿಲ್ಲ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ ಗ್ರಾಮೀಣದಲ್ಲಿ ಮತ್ತು ನಗರದಲ್ಲಿ. ಓಕೆ. ಏನು ನಾವಿದ್ದಾಗ ನಮ್ಮ ಸರ್ಕಾರ ಈ 3 ವರ್ಷದ ಹಿಂದ್ಗಡೆ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಈಗ ನಾವು ಕೆಲಸ ಏನು ಪ್ರಾರಂಭ ಮಾಡಿ ಅಡಿಗಲ್ಲ ಹಾಕಿ ಪ್ರಾರಂಭ ಮಾಡಿದ್ದೆ, ಇನ್ನೂವರೆಗೂ ಮುಗಿತಾ ಇಲ್ಲ. ಹೊಸದಂತೂ ಏನೂ ಇಲ್ಲ. ಓಕೆ. ಏನು ವೀರಣ್ಣ ಚರಂತಿಮಠ ಅವ್ರಿಗೆ ಯಾಕೆ ಮತ ಹಾಕಬೇಕು, ಮತ್ತು ಉಮೇಶ್ ಮೇಟಿ ಅವ್ರಿಗೆ ಯಾಕೆ ಮತ ಹಾಕಬಾರ್ದು?
ವೀರಣ್ಣ ಚರಂತಿಮಠರಿಗೆ ಯಾಕೆ ಮತ ಹಾಕಬೇಕು ಅಂತ ನೀವು ಮತದಾರರನ್ನು ಕೇಳಿ ಅವ್ರ ಅಭಿಪ್ರಾಯ ಹೇಳ್ತಾರೆ. ನಾ ಹೇಳೋದು ಅಷ್ಟು ಸಮಂಜಸ ಅನಿಸೋದಿಲ್ಲ. ಓಕೆ, ನಿಮ್ಮ ಕನಸೇನಿದೆ, ನಿಮ್ಮ ಯೋಜನೆ, ನಿಮ್ಮ ಕನಸೇನಿದೆ? ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ರೀ. 2004, 6, 8, 13ರವರೆಗೆ, 18ರಿಂದ 23ರವರೆಗೆ, 23ಕ್ಕೆ ಬೇರೆ ಬೇರೆ ಕಾರಣದಿಂದ ಹಿನ್ನಡೆ ಆಯಿತು. ಇದು ಉಪಚುನಾವಣೆ ಬರಬಾರ್ದಾಗಿತ್ತು, ಬಂದಿದೆ. ಬಂದಮೇಲೆ ಮತ್ತೆ ಏನೇನು ಮಾಡಬೇಕು ಅದನ್ನು ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಮಾತು ಹೇಳಿದ್ದಾರೆ, ವೀರಣ್ಣ ಚರಂತಿಮಠ ಮನೆಗೆ ಹೋದ್ರೆ ಯಾರು ಕೂಡ ಸೇರಿಸೋದಿಲ್ಲ, ಅವ್ರು ಭೇಟಿ ಆಗೋದೇ ಕಷ್ಟ ಅಂತ. ನಿಜನಾ? ನೀವು ಮಂದಿಗೆ ಹೋಗಿ ಕೇಳ್ರಲ್ಲ, ಜನಗಳಿಗೆ ಹೋಗಿ ಕೇಳಿ, ಹೋಗಿ ಕೇಳಿ, ಜನಗಳನ್ನು ಕೇಳಿ. ಮುಖ್ಯಮಂತ್ರಿ ಅದಾರ ಅಂತೇಳಿ ಅವ್ರು ಬಂದು ಏನಾದರೂ ಹೇಳಿದ್ರೆ ಅದೇ ಖರೇನಾ ಅಲ್ವಾ? ನಿಮ್ಮ ಪ್ರತಿಸ್ಪರ್ಧಿ ಕ್ಯಾಂಡಿಡೇಟ್ಗೆ 3 ವರ್ಷ ಅವ್ರು MLA ಆಗಿದ್ರು. ನಿಮ್ಮ ಪ್ರತಿಸ್ಪರ್ಧಿ ಕ್ಯಾಂಡಿಡೇಟ್ ಅವ್ರ ಮಗ ಆಗಿರುವಂಥದ್ದು ಏನನ್ಸುತ್ತೆ? ಸಿಂಪತಿ ಏನಾದರೂ ವರ್ಕೌಟ್ ಆಗುತ್ತೆ ಅನ್ಸುತ್ತೆ? ಯಾವ ಸಿಂಪತ್ತಿನೂ ಇಲ್ಲ, ಏನಿಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತೂ ಇಲ್ಲ. ಓಕೆ, ಇದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಜನರ ಅಭಿಪ್ರಾಯ. ಈ ಉಪಚುನಾವಣೆಯಲ್ಲಿ ಜನರ ನಾಡಿಮಿಡಿತ ಏನಿದೆ, ಜನರ ಸಮಸ್ಯೆಗಳೇನಿದೆ, ಉಪಚುನಾವಣೆಯನ್ನು ಜನ ಹೇಗೆ ನೋಡ್ತಾ ಇದ್ದಾರೆ ಅನ್ನೋದನ್ನು ಕ್ಯಾಮ್ರಾಮನ್ ರಘು RD ಜೊತೆ ನಾನು ಜನರ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು, ಜನರ ಅನಿಸಿಕೆಯನ್ನು ಕೇಳಲಾಯಿತು. ಜನರು ಸಾಕಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು, ಅದರ ಜೊತೆಗೆ ಮುಂದೆ ಏನು ಆಗಬೇಕು ಕೆಲಸಗಳು ಅನ್ನೋದನ್ನು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ ಮತ್ತು BJP ಇಬ್ಬರು ಅಭ್ಯರ್ಥಿಗಳನ್ನು ಫೆಡರಲ್ ಕರ್ನಾಟಕ ಮಾತಾಡಿಸಲಾಯಿತು. ನಿಮ್ಮ ಮುಂದಿನ ಗುರಿ ಏನು, ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಸ್ಪಂದಿಸ್ತೀರಾ, ಅದನ್ನು ಕೂಡ ಪ್ರಶ್ನೆಗಳನ್ನು ಕೇಳಲಾಯಿತು. ಜನರ ಇಡೀ ಅಭಿಪ್ರಾಯ ಮತ್ತು ಜನರ ನಾಡಿಮಿಡಿತ ಏನಿದೆ, ಜನರು ಏನು ಹೇಳ್ತಾ ಇದ್ದಾರೆ ರಾಜಕೀಯ ಪಕ್ಷಗಳಿಗೆ ಅನ್ನೋದನ್ನು ಈ ಎಪಿಸೋಡ್ನಲ್ಲಿ ನಿಮಗೆ ತೋರಿಸಲಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.